ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಕಾಂತ್ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮ್ಗೆ ಇವತ್ತಿನ ಹೊಸ ವಿಡಿಯೋಲಿ ಯಾರೆಲ್ಲ ಮೈಸೂರು ಯೂನಿವರ್ಸಿಟಿಗೆ ಈ ವರ್ಷ ಡಿಗ್ರಿಗೆ ಅಡ್ಮಿಷನ್ ಆಗಿದ್ದೀರೋ ಸೊ ಅವರು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಎಲ್ಲ ಹಾಕ್ಬೇಕು, ಜೊತೆಗೆ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಮತ್ತೆ ಮೇನ್ ಆಗಿ ಹಾಸ್ಟೆಲ್ ಅಡ್ಮಿಷನ್ ಯಾವಾಗಿಂದ ಶುರು ಆಗುತ್ತೆ ಅನ್ನೋದನ್ನ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಕೂಡ ಫಾಲೋ ಮಾಡಬಹುದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟ್ ಅಲ್ಲಿ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತಿದ್ದೀನಿ. ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ, ಸೊ ಗರ್ಲ್ಸ್ಗೆ ಮತ್ತೆ ಬಾಯ್ಸ್ಗೆ ಸಪರೇಟ್ ಪ್ರೊಸೀಜರ್ ಉಂಟು. ಜಸ್ಟ್ ನೀವು ಅದನ್ನ ಪ್ರೊಸೀಜರ್ನ ಫಾಲೋ ಮಾಡಿ. ಫಸ್ಟ್ ಬಾಯ್ಸ್ ತಿಳಿಸ್ಕೊಡ್ತೀನಿ. ಬಾಯ್ಸ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 4ನೇ ತಾರೀಕಿಂದ, ಸೊ ಆಲ್ರೆಡಿ ಅಪ್ಲಿಕೇಶನ್ ಕೊಡ್ತಿದ್ದಾರೆ, 4ನೇ ತಾರೀಕಿಂದ 11ನೇ ತಾರೀಕರವರೆಗೆ, ಅರ್ಥ ಆಯ್ತಲ್ವಾ? 4ನೇ ತಾರೀಕಿಂದ 11ನೇ ತಾರೀಕರವರೆಗೆ ಸೊ ಮಹಾರಾಜ ಕಾಲೇಜ್ ಹತ್ರ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ತಗೊಳ್ಬೇಕಾಗುತ್ತೆ. ಸೊ ಮಹಾರಾಜ ಕಾಲೇಜ್ ಹಾಸ್ಟೆಲ್ ಕಾಲೇಜ್ ಆಪೋಸಿಟ್ ಹಾಸ್ಟೆಲ್ ಇದೆಯಲ್ಲ, ಸೊ ನೀವು ಜಸ್ಟ್ ಮಹಾರಾಜ ಕಾಲೇಜಲ್ಲಿ ಅಪ್ಲಿಕೇಶನ್ ತಗೊಳ್ಬೇಕು. ಜೊತೆಗೆ ಅದನ್ನ 13ನೇ ತಾರೀಕು ಒಳಗಡೆ ನೀವು ಅಲ್ಲೇ ಸಬ್ಮಿಟ್ ಮಾಡ್ಬೇಕು, ಅರ್ಥ ಆಯ್ತಲ್ವಾ? ನಿಮ್ಮ ಕಾಲೇಜಲ್ಲಿ ಅದನ್ನ ಸಬ್ಮಿಟ್ ಮಾಡ್ಬೇಕು. ಜೊತೆಗೆ ಯಾರೆಲ್ಲ UG ಸ್ಟೂಡೆಂಟ್ಸ್ ವಿಲೇಜ್ ಹಾಸ್ಟೆಲ್ ಇದ್ದೀರಾ, ಮೇನ್ ವಿಲೇಜ್ ಹಾಸ್ಟೆಲ್ ಅಂದ್ರೆ ಎಲ್ಲರೂ ಕೂಡ ನಾರ್ಮಲಿ ಗೊತ್ತಿರುತ್ತೆ ವಿಲೇಜ್ ಹಾಸ್ಟೆಲ್ ಎಲ್ಲಿದೆ ಅಂತ. ಸೊ ವಿಲೇಜ್ ಹಾಸ್ಟೆಲ್ ಅಲ್ಲಿ ಯಾರಿದ್ದೀರಾ ಅವರು ಅಂಬೇಡ್ಕರ್ ಹಾಸ್ಟೆಲ್ ಇಲ್ಲ ಅಂತಂದ್ರೆ ಗೌಸ್ಟ್ ಹಾಸ್ಟೆಲ್ ಅಲ್ಲಿ ಅಪ್ಲಿಕೇಶನ್ ತಕೊಂಡು ಅದನ್ನ ಅಲ್ಲೇ ಸಬ್ಮಿಟ್ ಮಾಡ್ಬೇಕು. ಅದು ಕೂಡ ಸೇಮ್ ಡೇಟು. ಸೊ ಅಪ್ಲಿಕೇಶನ್ ಬಂದು 4ನೇ ತಾರೀಕಿಂದ 11ನೇ ತಾರೀಕು ತನಕ ಅಷ್ಟೇ ಸಿಗೋದು. ಜೊತೆಗೆ ಸಬ್ಮಿಟ್ ಮಾಡಕ್ಕೆ 1-2 ದಿನ ಜಾಸ್ತಿ ಕೊಟ್ಟಿದ್ದಾರೆ ಅಷ್ಟೇ. ಹಾಗೇನೆ ನಿಮ್ಮ ಏನಂತಂದ್ರೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಅವ್ರದ್ದು ಯಾವಾಗ ಲಿಸ್ಟ್ ಅನೌನ್ಸ್ ಮಾಡ್ತಾರಪ್ಪ ಅಂತಂದ್ರೆ 19ನೇ ತಾರೀಕು, ಇದೇ ತಿಂಗಳು 19ನೇ ತಾರೀಕು ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಜಸ್ಟ್ ನೀವು ಲಿಸ್ಟ್ ನೋಡ್ಬೇಕಾಗುತ್ತೆ. ಜೊತೆಗೆ ಅಡ್ಮಿಷನ್ ಯಾವಾಗ ಲಿಸ್ಟ್ ಏನು ಅನೌನ್ಸ್ ಮಾಡ್ತಾರೆ, ಲಿಸ್ಟ್ ಅನೌನ್ಸ್ ಮಾಡಿದ ತಕ್ಷಣ ನೀವು ಅಲ್ಲಿ ಅಡ್ಮಿಷನ್ ಆಗಕ್ಕಾಗಲ್ಲ. ಸೊ ನೀವೇ ಹೋಗಿ ಇಲ್ಲಿ ಅಡ್ಮಿಷನ್ ಆಗಬೇಕು. ಲಿಸ್ಟ್ ಅನೌನ್ಸ್ ಆಗಿದೆ, ನೆಕ್ಸ್ಟ್ ನಂಗಲ್ಲಿ ಹಾಸ್ಟೆಲ್ ಪಕ್ಕ ಉಂಟು ಹಾಗೆ ಅಂತಲ್ಲ. ಸೊ ನೀವು ಹೋಗಿ ಅಡ್ಮಿಷನ್ ಆಗಬೇಕು. ಸೊ 25ನೇ ತಾರೀಕಿಂದ 30ನೇ ತಾರೀಕರವರೆಗೆ ಅಷ್ಟೇ ಟೈಮ್ ಕೊಟ್ಟಿರೋದು, ಒಂದು 5 ದಿನ ಟೈಮ್ ಕೊಟ್ಟಿದ್ದಾರೆ. ಸೊ ಈ ಗ್ಯಾಪ್ ಅಲ್ಲಿ ಏನಾದ್ರು ಗೌರ್ಮೆಂಟ್ ಹಾಲಿಡೇ ಇತ್ತು ಅಂತಂದ್ರೆ ಆ ದಿನ ಅಡ್ಮಿಷನ್ ಇರಲ್ಲ, ಅರ್ಥ ಆಯ್ತಲ್ವಾ? ಈ ದಿನ ಏನಾದ್ರು ಗೌರ್ಮೆಂಟ್ ಹಾಲಿಡೇ ಇತ್ತು ಅಂತಂದ್ರೆ ಮೀನ್ ಈ ಗ್ಯಾಪ್ ಅಲ್ಲಿ ಏನಾದ್ರು 25ರಿಂದ 30ರವರೆಗೆ ಮೀನ್ ಈ ಗ್ಯಾಪ್ ಅಲ್ಲಿ ಏನಾದ್ರು ಗೌರ್ಮೆಂಟ್ ಹಾಲಿಡೇ ಇತ್ತು ಅಂತಂದ್ರೆ ಅವತ್ತು ಅಡ್ಮಿಷನ್ ಇರಲ್ಲ. ಯೂಶಲಿ ಅವತ್ತು ಹಾಲಿಡೇ ಇರುತ್ತೆ, ಸುಮ್ಮನೆ ಅವತ್ತು ನೀವು ಹೋದ್ರು ಕೂಡ ವೇಸ್ಟ್. ಇದು ಬಾಯ್ಸ್ಗೆ. ನೆಕ್ಸ್ಟ್ ಗರ್ಲ್ಸ್ ನೋಡೋಣ. ಗರ್ಲ್ಸ್ಗೂ ಕೂಡ ಸೇಮ್ ಡೇಟು. ನಿಮ್ಗೆ ಎಲ್ಲಿ ಅಪ್ಲಿಕೇಶನ್ ಇಸ್ಕೋಬೇಕು ಅಂತಂದ್ರೆ ನೀವು ಯುವರಾಜ ಗರ್ಲ್ಸ್ ಹಾಸ್ಟೆಲ್ ಅಲ್ಲಿ ನೀವು ಅಪ್ಲಿಕೇಶನ್ ಇಸ್ಕೊಳ್ಬೇಕಾಗತ್ತೆ. ಹಾಗೇನೆ ಅದನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕು ಅಂತಂದ್ರೆ ಅಲ್ಲೇ ಸಬ್ಮಿಟ್ ಮಾಡಬೇಕು. ಸೊ 4ರಿಂದ 11ನೇ ತಾರೀಕು ತನಕ ಅಪ್ಲಿಕೇಶನ್ ಕೊಡ್ತಾರೆ. ಜಸ್ಟ್ ನೀವು 13 ಒಳಗಡೆ ಅದನ್ನ ಅಪ್ಲಿಕೇಶನ್ ಅಲ್ಲೇ ಸಬ್ಮಿಟ್ ಮಾಡಬೇಕು. ಮತ್ತೆ ನಿಮ್ಮ ಏನಂತಾನೆ ಲಿಸ್ಟ್ ಅನೌನ್ಸ್ ಒಂದು 19ನೇ ತಾರೀಕು, ಮತ್ತೆ ಅಡ್ಮಿಷನ್ ಹಾಕಿರೋದು ಟೈಮು 25ರಿಂದ 30. ಅಕಸ್ಮಾತ್ ಆ ಗ್ಯಾಪಲ್ಲಿ ಏನಾದ್ರು ಹಾಲಿಡೇ ಇತ್ತು ಅಂತಂದ್ರೆ ಅವತ್ತು ಗೌರ್ಮೆಂಟ್ ಹಾಲಿಡೇ ಇತ್ತು ಅಂತಂದ್ರೆ ಅವತ್ತು ರಜೆ ಇರುತ್ತೆ. ಸೊ ಆ ದಿನ ಆಗಲ್ಲ. ಅಕಸ್ಮಾತ್ ಏನಾದ್ರು ನೀವು ಈ ಗ್ಯಾಪಲ್ಲಿ ಏನಾದ್ರು ಅಡ್ಮಿಷನ್ ಆಗಿಲ್ಲ ಅಂತಂದ್ರೆ ನಿಮ್ ಸೀಟ್ನ ಕ್ಯಾನ್ಸಲ್ ಮಾಡ್ತಾರೆ, ಗ್ಯಾರಂಟಿ ಹೇಳಿದೀನಿ. ಸೊ 25ರಿಂದ 30 ಒಳಗಡೆ ನೀವು ಅಡ್ಮಿಷನ್ ಆಗಿಲ್ಲ ಅಂತಂದ್ರೆ ನಿಮ್ಮ ಸೀಟ್ ನ ಕ್ಯಾನ್ಸಲ್ ಮಾಡ್ತಾರೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋಸ್ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಅಪ್ಡೇಟ್ಸ್ ಲೈಕ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.